ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಗಗನ್ HR ಜೀನಿಯಸಿಂದ. ಸೊ ನಿಮ್ಗೆ ಇವತ್ತು ನಾನು ಹೇಳೋಕೊಟ್ಟಿರೋ ಈ ವಿಡಿಯೋದಲ್ಲಿ IT ಕಂಪ್ನೀಲಿ ಹೇಗೆ ವರ್ಕ್ ಆಗುತ್ತೆ, ರಿಯಾಲಿಟಿಯಲ್ಲಿ IT ಕಂಪ್ನಿ ಹೇಗೆ ವರ್ಕ್ ಮಾಡ್ತಾರೆ, ಡೇ ಟು ಡೇ ಲೈಫಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರೆಲ್ಲ IT ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ರು ಅವರಿಗೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ವಿಡಿಯೋ ಬಗ್ಗೆ ಮಾತಾಡೋಣ ನಾವೀಗ. ಸೊ IT ಕಂಪ್ನೀಲಿ ನೀವು ಜಾಯಿನ್ ಆದಾಗ ನೀವು ಫಸ್ಟ್ ಅಲ್ಲೆಲ್ಲಿ ಇಟ್ಕೋಬೇಕಾಗಿರೋದು, ಯು ಶುಡ್ ಗೋ ದೇರ್ ಫಾರ್ ಓನ್ಲಿ ಫಾರ್ ವರ್ಕ್. ಅಲ್ಲಿ ಯಾರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲ, ಫ್ರೆಂಡ್ಸು, ಜಸ್ಟ್ ದೇ ಆರ್ ಕೊಲೀಗ್ಸ್ ಅಷ್ಟೇ. ಅದಕ್ಕಿಂತ ಹೆಚ್ಚು ಏನೂ ಇರಲ್ಲ. ಗೋ ಡೂ ಯುವರ್ ವರ್ಕ್ ಆ್ಯಂಡ್ ಕಮ್ ಬ್ಯಾಕ್ ಹೋಮ್ ಅಷ್ಟೇ ನಿಮ್ಗೆ ನೆನ್ಪಿಟ್ಕೋಬೇಕಾಗಿರೋದು. ಆಮೇಲೆ ಪ್ರತಿ ಮಂಡೇ ಮಾರ್ನಿಂಗ್ ನಿಮಗೆ ಕಾಲ್ಸ್ ಇರುತ್ತೆ. ಮಂಡೇ ವರ್ಕು ನಿಮಗೆ ಹೆವಿ ಕಾಲ್ಸ್ ಇರುತ್ತೆ. ಬಿಕಾಸ್ ವೀಕ್ ಸ್ಟಾರ್ಟ್ ಆಗಿರುತ್ತೆ. ಫುಲ್ ವೀಕು ಏನು ವರ್ಕ್ ಮಾಡಬೇಕು, ಯಾವ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಬೇಕು, ಏನೇನು ರಿಸೋರ್ಸ್ ಬೇಕು, ಅದ್ರ ರಿಲೇಟೆಡ್ ಡೀಟೇಲ್ಸ್ನ ನೀವು ಡಿಸ್ಕಷನ್ ಮಾಡೋದಿರುತ್ತೆ. ಸೊ ಹಾಗಾಗಿ ನಿಮಗೆ ಫುಲ್ ಮಂಡೇ ಮಾರ್ನಿಂಗ್ ಟೋಟಲಿ ಕಾಲ್ಸ್ ಇರುತ್ತೆ. ಆಮೇಲೆ ಫ್ರೈಡೇ ಈವ್ನಿಂಗ್ ಆಲ್ಸೋ ಟೋಟಲಾಗಿ ಕಾಲ್. ಫುಲ್ ವೀಕಲ್ಲಿ ಏನು ವರ್ಕ್ ಮಾಡಿದ್ದೀರಾ, ಪ್ರಾಜೆಕ್ಟ್ ಎಲ್ಲಿಗೆ ಬಂತು, ಕ್ಲಾರಿಟಿ, ಏನೇನು ಡ್ರಾಬ್ಯಾಕ್ ಇದೆ, ಅದನ್ನು ಹೇಗೆ ಸಾಲ್ವ್ ಮಾಡಬೇಕು, ಅದ್ರ ಬಗ್ಗೆ ಡಿಸ್ಕಷನ್ ಇರೋಕ್ಕೆ ಕ್ಲೈಂಟ್ ಜೊತೆ ಮತ್ತೆ ಕಾಲ್ಸ್ ಇರುತ್ತೆ ನಿಮಗೆ ಫ್ರೈಡೇ. ಇದು ಫಿಕ್ಸ್ ತಲೆ ಇಟ್ಕೊಳ್ಳಿ, ಮಂಡೇ ಮಾರ್ನಿಂಗು ಕಾಲ್ಸ್ ಇರುತ್ತೆ ಆ್ಯಂಡ್ ಫ್ರೈಡೇ ಫುಲ್ ಕಾಲ್ಸ್ ಇರುತ್ತೆ. ಆ್ಯಂಡ್ IT ಕಂಪ್ನೀಲಿ ವರ್ಕ್ ಮಾಡೋಕ್ಕೆ ನಿಮ್ಮ 8 hours ಅಂತ ಬರೆದಿರ್ತಾರೆ, ಬಟ್ ಇಟ್ ಅಪ್ ಟು 8 to 10 hours ಹೋಗ್ತಾನೆ ಇದೆ, ಅಪ್ ಟು 12 hours ಆಗ್ತಿದೆ. ಬಟ್ ಬೇಸಿಕಲಿ ಇಲ್ಲಿ ಕೆಲಸ ಮಾಡೋದೇ 5 hours. ಇನ್ನು ಬಾಕಿ ಉಳಿದಿರೋ 3 hours ಆ ಮೀಟಿಂಗು, ಕಾಲ್ಸು, ಟೀಮ್ ಮೀಟಿಂಗ್ಸು, ಮ್ಯಾನೇಜ್ಮೆಂಟ್ ಕಾಲ್ಸು, ಆಲ್ ದಿಸ್ ಥಿಂಗ್ಸ್ ಇದೆಲ್ಲ ಇರುತ್ತೆ ಪರ್ ಡೇ, ಎವ್ರಿ ಡೇ ಇರೋದೇನೆ. ಸೊ ಮಿನಿಮಮ್ 5 hours ವರ್ಕ್ ಮಾಡ್ತಾರೆ. ಆಮೇಲೆ ಆಫೀಸಲ್ಲಿ ನೆಕ್ಸ್ಟ್ ಪಾಯಿಂಟ್, ನಿಮಗೆ ಆಫೀಸಲ್ಲಿ ಕೆಲವೊಬ್ರು ಇರ್ತಾರೆ ಎಂಪ್ಲಾಯೀಸು, ತುಂಬ ಗಡಿಬಿಡಿ ಮಾಡ್ತಾರೆ, ವರ್ಕೋಹಾಲಿಕ್ ಥರ ಇರ್ತಾರೆ, ಆ ಕಡೆಯಿಂದ ಈ ಕಡೆ ಹೋಗ್ತಾರೆ, ಎನಿ ಟೈಮ್ ವರ್ಕ್ ಮಾಡ್ತಿದ್ದೀವಿ ಅನ್ನೋ ಫೀಲಲ್ಲಿ ಇರ್ತಾರೆ, ಟೀಮ್ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ. ಬೇಸಿಕಲಿ ಅವರು ವರ್ಕ್ ಮಾಡ್ತಿರಲ್ಲ, ಔಟ್ಪುಟ್ 0 ಆಗಿರುತ್ತೆ. ಬಟ್ ಮ್ಯಾನೇಜ್ಮೆಂಟ್ಗೆ ತೋರಿಸ್ಕೊಳ್ಳೋಕ್ಕೆ ಅವ್ರು ಇದೆಲ್ಲ ಮಾಡ್ತಿರ್ತಾರೆ. ಬಿಕಾಸ್ ಆಫ್ ಎಲ್ರಿಗೂ ಗೊತ್ತಿರೋದೇ ಹೈಕ್ ಸಲುವಾಗಿ, ಅಥವಾ ನಾವು ವರ್ಕ್ ಮಾಡ್ತೀವಿ ಅಂತ ತೋರಿಸ್ಕೋ ಸಲುವಾಗಿ. ಬಟ್ ಔಟ್ಪುಟ್ ಮಾತ್ರ 0 ಇರ್ತದೆ. ಎಲ್ಲ ಕಂಪ್ನಿಲೂ ಇರ್ತಾರೆ, ಯಾವುದೇ ಕಂಪ್ನಿ ಇರಲ್ಲ ಅಂತಿಲ್ಲ, ಇದು ನಾವು ನೋಡ್ತೀವಿ. ಆಮೇಲೆ ಕೆಲವು ಕಂಪ್ನಿಲಿ ಸೈಲೆಂಟ್ ಇರ್ತಾರೆ, ಬರ್ತಾರೆ, ತಮ್ಮ ಕೆಲಸ ಮಾಡ್ತಾರೆ, ಹೋಗ್ತಾರೆ. ಅಂಥ ಎಂಪ್ಲಾಯೀಸು ಮೋರ್ ಟ್ಯಾಲೆಂಟೆಡ್ ಆಗಿರ್ತಾರೆ. ಆಮೇಲೆ ಅವರಿಗೆ ನಾಲೆಜ್ ತುಂಬ ಇರುತ್ತೆ. ಅವರು ಅನ್ನೆಸೆಸರಿ ಯಾವುದೇ ಮ್ಯಾಟರ್ ಇಂಟರ್ಫಿಯರ್ ಆಗಲ್ಲ. ಮ್ಯಾನೇಜ್ಮೆಂಟ್ ಇದು ಕೂಡ ಅಬ್ಸರ್ವ್ ಮಾಡ್ತಿರುತ್ತೆ ಬೇಸ್ಡ್ ಆನ್ ದ್ಯಾಟ್. ಆಮೇಲೆ ಈಗ IT ಓಪ್ನಿಂಗ್ ತುಂಬ ಇದೆ. IT ಓಪ್ನಿಂಗ್ ಇಲ್ಲ ಅಂತಿಲ್ಲ, IT ಓಪ್ನಿಂಗ್ ಇದೆ. ಬಟ್ ಮ್ಯಾಕ್ಸಿಮಮ್ ಈಗ ರೆಫರೆನ್ಸ್ ಜಾಸ್ತಿ ವರ್ಕ್ ಆಗ್ತಿದೆ, ಅಥವಾ ಇಂಟರ್ನಲ್ ಪ್ರಮೋಷನ್ಸ್ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳೋದು, ಯಾರಾದರೂ ನಿಮ್ಮ ಫ್ರೆಂಡ್ಸ್ ವರ್ಕ್ ಮಾಡ್ತಿದ್ರೆ ಕಂಪ್ನಿಲಿ, ಅವ್ರ ಹತ್ರ ಟಚ್ಚಲ್ಲಿರಿ. ರೆಫರೆನ್ಸ್ ತುಂಬ ವರ್ಕ್ ಆಗುತ್ತೆ. ಅಫ್ಕೋರ್ಸ್ ಸ್ಕಿಲ್ ಸೆಟ್ ನಿಮ್ಗೆ ಬೇಕೇ ಆಗುತ್ತೆ, ಅದು ನೆಸೆಸಿಟಿನೇ. ಬಟ್ ಸ್ಕಿಲ್ ಸೆಟ್ ಬಿಟ್ಟು ನೀವು ಜಾಸ್ತಿ ನಿಮಗೆ ಪ್ರಿಫರೆನ್ಸ್ ಸಿಗುತ್ತೆ ಅಲ್ಲಿ ರೆಫರೆನ್ಸ್ ಹೋದಾಗ. ಇದನ್ನು ಅಬ್ಸರ್ವ್ ಮಾಡಿ. ಆಮೇಲೆ ನಿಮ್ಮ ರೆಸ್ಯೂಮು ಮ್ಯಾಕ್ಸಿಮಮ್ ATS ಫ್ರೆಂಡ್ಲಿ ಆಗಿರಬೇಕು. ಅಂದರೆ ಈಗ ATS ಫ್ರೆಂಡ್ಲಿ ಆಗಿ ಎಲ್ಲರೂ ರೆಸ್ಯೂಮ್ ಮಾಡ್ತಾರೆ. ನಿಮ್ಮ ಸ್ಕಿಲ್ ಸೆಟ್ನ ಕೀ ಪಾಯಿಂಟ್ಸ್ನ ಮೆನ್ಷನ್ ಮಾಡಿರ್ಬೇಕು ನೀವು, ಅಲ್ಲಿ ನಿಮಗೆ ಶಾರ್ಟ್ ಲಿಸ್ಟ್ ಆಗ್ತೀರಾ. ನೆಕ್ಸ್ಟ್ ಪಾಯಿಂಟ್ ನಾವು ಮಾತಾಡೋದಾದರೆ, IT ಕಂಪ್ನೀಲಿ ತುಂಬ ಜನ ರಿಸ್ಕ್ ತೊಗೊಂಡು ಕೆಲಸ ಮಾಡ್ತಿರ್ತಾರೆ. ಪ್ರಾಜೆಕ್ಟ್ ಟಾಸ್ಕ್ ಇಶ್ಯೂ ಅಂತ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟಲ್ಲೂ ಇಶ್ಯೂ ಬಂದೇ ಬರುತ್ತೆ. ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲ್ಲ. ಯಾವುದೇ ಪ್ರಾಜೆಕ್ಟ್ ಮಾಡಲಿ, ಯಾವುದೇ ಕಂಪ್ನಿಗೆ ಹೋಗಲಿ, ಯಾವುದೇ ಪ್ರಾಜೆಕ್ಟು ಅಷ್ಟು ಈಸಿಯಾಗಿ ಆಗಲ್ಲ. ಇಶ್ಯೂ ಬಂದೇ ಬರುತ್ತೆ. ಆ ಇಶ್ಯೂ ಬಂದಾಗ ನೀವು ಪ್ಯಾನಿಕ್ ಆಗದೆ ಸಾಲ್ವ್ ಮಾಡಬೇಕು. ಆಮೇಲೆ ನಾವು ವೀಕೆಂಡಲ್ಲಿ ವರ್ಕ್ ಮಾಡಲ್ಲ, ಪ್ರೊಡಕ್ಷನ್ ಕಾಲ್ ಬರುತ್ತೆ, ಇಶ್ಯೂ ಇದೆ, ವೀಕೆಂಡಲ್ಲಿ ಸಾಲ್ವ್ ಮಾಡಬೇಕು ಅಂತ. ನಾವು ಸಂಡೇ ಇದ್ದೇವೆ, ನಾವು ವರ್ಕ್ ಮಾಡೋಕ್ಕಾಗಲ್ಲ, ಆ ಥರ ನೀವು ಹೇಳೋ ಹಾಗೆ ಇಲ್ಲ, ಮಾಡಲೇಬೇಕು. ಬಿಕಾಸ್ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅಪ್ ಟು ನೀವು ಕ್ಲೈಂಟ್ಗೆ ಡೆಲಿವರಿ ಮಾಡಬೇಕು ಪ್ರಾಜೆಕ್ಟ್ ಅಲ್ಲಿವರೆಗೂ. ಸೊ ನೀವು ಮಾಡಲೇಬೇಕಾಗಿರುತ್ತೆ. ಆಮೇಲೆ ಆಫೀಸಲ್ಲಿ ಕೆಲವೊಂದು ಮೀಟಿಂಗ್ಸ್ ಕಾಲ್ ಇರುತ್ತೆ, 5 ನಿಮಿಷ 10 ನಿಮಿಷ ಕಾಲ್ ಅಂತ ಹೇಳ್ತಾರೆ. ನೀವು ಅದಕ್ಕೆ ಪ್ರಿಪೇರ್ ಆಗಿ ಹೋಗಿ ಓನ್ಲಿ 10 ನಿಮಿಷ 5 ನಿಮಿಷ ಅಂತ ಹೋಗ್ಕೋಬೇಡಿ. ಇಟ್ ಮೇ ಬಿ ಎಕ್ಸ್ಪೆಂಡ್ 1 hourವರೆಗೂ ಇದು ಎಕ್ಸ್ಪೆಂಡ್ ಆಗ್ತಾನೆ ಇರುತ್ತೆ. ಓಕೆ, ಇದು ನೀವು ಬೇಸಿಕ್ಕಾಗಿ ನೆನ್ಪಿಟ್ಕೊಳ್ಳೇಬೇಕು. ಯಾವುದೇ ಕಾಲು 5 minutes 10 minutes ಆಗೋದಿಲ್ಲ. ಇಟ್ಸ್ ಬೇಸ್ಡ್ ಆನ್ ರಿಕ್ವೈರ್ಮೆಂಟು, ಕ್ಲೈಂಟ್ ನೀಡ್, ಅದ್ರ ಮೇಲೆ ಹೋಗುತ್ತೆ ಕಾಲು. ಆಮೇಲೆ ಕಮ್ಯುನಿಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹೋಗ್ತೀರಾ, ಹೌ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ದೀರಾ, ನಿಮಗೆ ವರ್ಕ್ ಗೊತ್ತು, ಎಲ್ಲ ನಾಲೆಜ್ ಇದೆ ಅಂದರೆ ಇಲ್ಲಿ ವರ್ಕೌಟ್ ಆಗೋಲ್ಲ. ಟೀಮ್ ಜೊತೆ ನೀವು ಹೇಗೆ ಕೋಆರ್ಡಿನೇಟ್ ಮಾಡ್ತೀರಾ, ನಿಮ್ಮ ವರ್ಕ್ ಕಲ್ಚರಲ್ಲಿ ಹೇಗೆ ಬಿಹೇವ್ ಮಾಡ್ತೀರಾ, ಅದೂ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ಪ್ರಮೋಷನ್ ಅಂತ ಬಂದಾಗ ಮ್ಯಾನೇಜ್ಮೆಂಟ್ ಇದೆಲ್ಲ ಅಬ್ಸರ್ವ್ ಮಾಡುತ್ತೆ. ನಿಮ್ಮ ಹತ್ರ ಟೆಕ್ನಿಕಲ್ ಸ್ಕಿಲ್ ತುಂಬ ಚೆನ್ನಾಗಿದ್ದು ಕಮ್ಯುನಿಕೇಷನ್ ಇಲ್ಲ, ನೀವು ಯಾರಿಗೂ ಇಂಟ್ರ್ಯಾಕ್ಟ್ ಆಗಲ್ಲ ಅಂದರೆ ಅದು ವರ್ಕೌಟ್ ಆಗೋದೇ ಇಲ್ಲ. ಬಿಕಾಸ್ ಇಟ್ಸ್ ಅ ಮೇಜರ್ ಪಾಯಿಂಟ್. ಸೊ ಇದು ಕಾಮನ್ ಬೇಸಿಕಲಾಗಿ ಪ್ರತಿ ವಾರ, ಪ್ರತಿ ತಿಂಗಳು ಎಲ್ಲ IT ಕಂಪ್ನಿಯಲ್ಲಿ ಡೇ ಬೈ ಡೇ ಆಗೋ ವರ್ಕ್ ಕಲ್ಚರ್ ಇದು. ಇದನ್ನು ತಲೆಯಲ್ಲಿ ಇಟ್ಕೊಂಡು ನೀವು ವರ್ಕ್ ಮಾಡಿದ್ರೆ ಹೋಪ್ಫುಲಿ ಸಕ್ಸಸ್ ಆಗ್ತೀರಾ. ಇದಕ್ಕೆ ಬಿಟ್ಟು
ಸೇಮ್ ಇರುತ್ತೆ, ಸಿಮಿಲರ್ ಎಲ್ಲ ಕಂಪ್ನಿಲೂ ಇದು ಸೇಮೇ ಇರುತ್ತೆ. ಕೆಲವೊಂದು ಕಂಪ್ನಿಯಲ್ಲಿ ಬಿಟ್ಟು ವೇರಿ ಆಗಿರುತ್ತೆ, ಬಟ್ 80% ಎಲ್ಲ ಸೇಮ್ ಆಗೇ ಇರುತ್ತೆ. ಇದಕ್ಕೆ ಬಿಟ್ಟು ನಾನು ಏನಾದರೂ ಪಾಯಿಂಟ್ ಕವರ್ ಮಾಡಿಲ್ಲ ಅಂದರೆ, ನೀವು ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಾನು ಅದನ್ನು ನಮ್ಮ ಯೂಸರ್ಸು ಅದನ್ನು ಅಪ್ಲೈ ಮಾಡ್ಕೋತಾರೆ. ಇದೇ ಥರ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ. ನಿಮಗೆ ಇಷ್ಟ ಆದರೆ ಮಾತ್ರ ಈ ಚಾನಲ್ನ ಫಾಲೋ ಮಾಡಿ ಆ್ಯಂಡ್ ಬೇರೆಯವ್ರಿಗೆ ರೆಫರ್ ಮಾಡಿ. ವೀಕ್ಲಿ ನಾನು ಇದೇ ಥರ ನಿಮಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ನೆಕ್ಸ್ಟ್ ನೀವು ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು, ನಿಮಗೆ ಯಾವ ಟಾಪಿಕ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ನೆಕ್ಸ್ಟ್ ವೀಡಿಯೋ ಅದ್ರ ಬಗ್ಗೆನೇ ಮಾತಾಡ್ತೀನಿ. ನಾನು ನಿಮ್ಮ ಗಗನ್. ಥ್ಯಾಂಕ್ ಯು ಸೊ ಮಚ್. ಸೇವ್ ವಾಟರ್, ಸೇವ್ ನೇಚರ್.